ವೀಕ್ಷಕರೇ, ಈಕೆ 33 ವರ್ಷದ ಫೇಮಸ್ ಯೂಟ್ಯೂಬರ್. ಈಕೆಯದು ಟ್ರಾವೆಲ್ ವಿತ್ ಜ್ಯೋತಿ ಅನ್ನುವಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಈಕೆ ಉತ್ತರ ಭಾರತದವಳು. ಈಗ ಈಕೆ ಇಡೀ ದೇಶಾದ್ಯಂತ ಸುದ್ದಿಯಲ್ಲಿದ್ದಾಳೆ. ಅದಷ್ಟೇ ಅಲ್ಲದೆ ಈಗ ಈಕೆ ಪೊಲೀಸರ ಅತಿಥಿ ಕೂಡ ಆಗಿದ್ದಾಳೆ. ವೀಕ್ಷಕರೇ, ಈಕೆ ಅರೆಸ್ಟ್ ಆಗಿರೋದು ಯಾವುದೋ ಚಿಕ್ಕ ಪುಟ್ಟ ವಿಚಾರಕ್ಕಲ್ಲ, ದೇಶದ್ರೋಹದ ಆರೋಪದ ಮೇಲೆ. ಈ ಒಂದು ಸುದ್ದಿಯನ್ನ ನೀವು ಕಳೆದ 2 ದಿವಸದಿಂದ ಕೂಡ ನೋಡ್ತಿದ್ದೀರಿ. ಹೌದು ವೀಕ್ಷಕರೇ, ಈಕೆ ಪಾಕಿಸ್ತಾನದ ಗುಪ್ತಚರ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದ್ಲು. ಅದಷ್ಟೇ ಅಲ್ಲ, ಅವ್ರಿಗೆ ಭಾರತಕ್ಕೆ ಸಂಬಂಧಪಟ್ಟಂತ ಸೂಕ್ಷ್ಮ ಮಾಹಿತಿಗಳನ್ನ ಈಕೆ ಪಾಕಿಸ್ತಾನದ ಏಜೆಂಟ್ಗಳಿಗೆ ಕೊಟ್ಟಿದ್ದಾಳೆ ಎಂಬ ಅನುಮಾನ ಕೂಡ ಇದೆ. ಅದಷ್ಟೇ ಅಲ್ಲದೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಸಮಯದಲ್ಲಿ ಈಕೆ ಕೆಲವು ಹ್ಯಾಂಡ್ಲರ್ಗಳ ಜೊತೆ ಅಂದ್ರೆ ಸಂಪರ್ಕಾಧಿಕಾರಿಗಳ ಜೊತೆ ಮಾತನಾಡಿದ್ದಾಳೆ ಎಂಬ ಮಾಹಿತಿಗಳು ಕೂಡ ಈಗ ಬಹಿರಂಗವಾಗಿವೆ. ಈ ಜ್ಯೋತಿ ಮಲ್ಹೋತ್ರಾ ಯಾರು, ಈಕೆ ಹಿನ್ನೆಲೆ ಏನು, ಈಕೆ ಯಾಕೆ ಅರೆಸ್ಟ್ ಆದ್ಲು ಅಂತ ನೋಡೋದಾದ್ರೆ ವೀಕ್ಷಕರೇ, ಈಕೆ ಹೆಸರು ಜ್ಯೋತಿ ಮಲ್ಹೋತ್ರಾ ಅಥವಾ ಜ್ಯೋತಿ ರಾಣಿ. ಈ 2 ಹೆಸರುಗಳನ್ನು ಕೂಡ ಈಕೆ ಬಳಸ್ಕೊಂಡಿದ್ದಾಳೆ. ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಈಕೆ ಹಿಂದೂನೇ ಅಲ್ಲ, ಈಕೆ ಒಬ್ಬ ಮುಸಲ್ಮಾನ್ ಅನ್ನೋದು ಗೊತ್ತಾಗಿದೆ. ಅಂದ್ರೆ ಹಿಂದೂ ಧರ್ಮದಿಂದ ಮುಸಲ್ಮಾನ್ ಧರ್ಮಕ್ಕೆ ಮತಾಂತರ ಆಗಿದ್ದಾಳೆ ಅಂತ ಗೊತ್ತಾಗಿದೆ. ಈಕೆ ನಮ್ಮ ದೇಶದಿಂದ ಪಾಕಿಸ್ತಾನಕ್ಕೆ ನಿರಂತರವಾಗಿ ಪ್ರಯಾಣ ಮಾಡ್ತಾನೆ ಇದ್ಲು. ಈಕೆ ಟ್ರಾವೆಲ್ ವ್ಲಾಗರ್. ಸಾಮಾನ್ಯವಾಗಿ ಈ ಟ್ರಾವೆಲ್ ವ್ಲಾಗರ್ಸ್ ಅಂದ್ರೆ ಹಲವು ದೇಶಗಳಿಗೆ ಹೋಗಿ ಫೋಟೋ, ಆ ದೇಶದ ಪ್ರಸಿದ್ಧ ಮತ್ತು ವಿಶೇಷ ಜಾಗಗಳನ್ನ ಶೂಟ್ ಮಾಡಿ ಕಂಟೆಂಟ್ ಮಾಡ್ತಾರೆ. ಅದೇ ರೀತಿ ಈಕೆ ಪಾಕಿಸ್ತಾನದ ವೀಸಾವನ್ನ ಪಡೆಯೋದಕ್ಕೆ ಅಲ್ಲಿರುವಂತ ಎಂಬಾಸಿಯನ್ನ ಸಂಪರ್ಕ ಮಾಡಿದ್ದಾಳೆ. ಅದೇ ರೀತಿ ಅಲ್ಲಿದ್ದಂತ ಎಶಾನ್ ಉರ್ ರಹೀಂ ಎಂಬ ವ್ಯಕ್ತಿಯನ್ನ ಈಕೆ ಸಂಪರ್ಕ ಮಾಡಿದ್ದಾಳೆ. ಇವನು ಭಾರತದ ವಿರುದ್ಧವಾಗಿ ಗೂಢಚಾರಿಯಂತೆ ಕೆಲಸ ಮಾಡ್ತಿದ್ದ ಅಂತ ಇವನನ್ನ ಭಾರತದಿಂದ ಹೊರಹಾಕಲಾಗಿತ್ತು. ಇಂಥ ವ್ಯಕ್ತಿಯನ್ನ ಕೆಲ ವರ್ಷಗಳ ಹಿಂದೆ ಈ ಜ್ಯೋತಿ ರಾಣಿ ಭೇಟಿಯಾಗಿ ಮಾತನಾಡಿದ್ದು ಕಂಡು ಬಂದಿದೆ. ಈಕೆ ಅವನನ್ನ ಪಾಕಿಸ್ತಾನಿಯ ಎಂಬಾಸಿಯಲ್ಲಿ ಮೊದಲ ಬಾರಿ ಭೇಟಿ ಮಾಡಿರ್ತಾಳೆ. ಜೊತೆಗೆ ಇವರಿಬ್ರು ಕೂಡ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ರು ಎಂಬ ಮಾಹಿತಿ ಹೊರಬಿದ್ದಿದೆ. ಇದೇ ವ್ಯಕ್ತಿ ಈ ಜ್ಯೋತಿಗೆ ಆಗಾಗ ಪಾಕಿಸ್ತಾನಕ್ಕೆ ಹೋಗೋದಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡ್ತಿದ್ದ. ಅಂದ್ರೆ ವೀಸಾ, ಟಿಕೆಟ್ ಇತ್ಯಾದಿ ಎಲ್ಲವನ್ನೂ ಕೂಡ ಅವನೇ ಮಾಡಿಕೊಡ್ತಿದ್ದ. ಒಂದು ದೇಶ ಮತ್ತೊಂದು ದೇಶದ ಇನ್ಫ್ಲುಯೆನ್ಸರ್ಗಳನ್ನ ಟೂರಿಸಂ ಪ್ರಮೋಟ್ ಮಾಡೋದಕ್ಕೆ ಆಹ್ವಾನ ಮಾಡೋದು ಸಾಮಾನ್ಯ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಇದ್ದಂತ ಸಂಬಂಧವನ್ನ ನೋಡಿದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಟೂರಿಸಂ ಎಂಬುದೇ ಇಲ್ಲದಂತ ಪಾಕಿಸ್ತಾನ ದೇಶವೇ ಈ ವ್ಯಕ್ತಿಯನ್ನ ಬಹುಮಟ್ಟಿಗೆ ಸ್ಪಾನ್ಸರ್ ಮಾಡಿ ಅವಳನ್ನ ಮತ್ತೆ ಮತ್ತೆ ಪಾಕಿಸ್ತಾನಕ್ಕೆ ಆಹ್ವಾನವನ್ನ ಮಾಡ್ತಿತ್ತು. ವೀಕ್ಷಕರೇ, ಈಕೆ 1 ಅಥವಾ 2 ವರ್ಷಗಳಲ್ಲಿ ಪದೇ ಪದೇ ಪಾಕಿಸ್ತಾನಕ್ಕೆ ವ್ಲಾಗ್ ಮಾಡ್ತೀನಿ ಅನ್ನುವಂತ ಹೆಸರಲ್ಲಿ ಹೋಗ್ತಾನೆ ಇದ್ಲು. ಪಾಕಿಸ್ತಾನಕ್ಕೆ 1 ವರ್ಷದಲ್ಲಿ ಇಷ್ಟೊಂದು ಬಾರಿ ಹೋಗಿದ್ದಂತ ಇನ್ಫ್ಲುಯೆನ್ಸರ್ ಯಾರಾದರೂ ಭಾರತದಲ್ಲಿ ಇದ್ರೆ ಅದು ಈಕೆ ಮಾತ್ರ. ಅಷ್ಟು ಬಾರಿ ಆಕೆ ಪಾಕಿಸ್ತಾನಕ್ಕೆ ಹೋಗಿದ್ಲು. ಇನ್ನೊಂದು ಪ್ರಮುಖ ಸಂಗತಿ ಏನು ಅಂದ್ರೆ ಆ ರಹೀಂ ಮತ್ತು ಈಕೆ ನಡುವಿನ ಸಂಬಂಧ. ಇದು ಹನಿ ಟ್ರ್ಯಾಪ್ ಆಗಿರಬಹುದಾ ಅಥವಾ ನಿಜವಾದ ಪ್ರೇಮಿಗಳ ಅನ್ನೋದು ಸದ್ಯಕ್ಕೆ ತನಿಖೆ ಆಗ್ತಿದೆ ಹಾಗೂ ಚರ್ಚೆ ಕೂಡ ನಡೀತಾ ಇದೆ. ಇದಲ್ಲದೆ ಇನ್ನೂ ಒಂದು ಅಚ್ಚರಿ ವಿಷಯ ಇದೆ. ಅದೇನಪ್ಪ ಅಂದ್ರೆ ಪೊಲೀಸರು ಆಕೆಯನ್ನ ಕರೆದು ತನಿಖೆ ಮಾಡುವಾಗ ಮತ್ತೊಂದು ಪ್ರಮುಖ ವಿಚಾರ ಬಯಲಾಗಿದೆ. ಪಾಕಿಸ್ತಾನದ ಶಕೀರ್ ಎಂಬ ಇಂಟೆಲಿಜೆನ್ಸ್ ಆಪರೇಟಿವ್, ಆ ಶಕೀರ್ ಅನ್ನೋನನ್ನ ಅವಳು ತನ್ನ ಫೋನ್ನಲ್ಲಿ ಜೆತ್ ರಂಧ್ವಾ ಎಂಬ ನಕಲಿ ಹೆಸರನ್ನ ಸೇವ್ ಮಾಡ್ಕೊಂಡಿದ್ದಾಳೆ. ಈಕೆ ಪಾಕಿಸ್ತಾನದ ಹಲವಾರು ಇಂಟೆಲಿಜೆನ್ಸ್ ಆಪರೇಟಿವ್ಗಳ ಜೊತೆ ಸಂಪರ್ಕದಲ್ಲಿ ಇದ್ದಾಳೆ. ಈ ಶಕೀಲ್ ಮತ್ತು ಇತರರ ಜೊತೆ ಆಪರೇಷನ್ ಸಿಂಧೂರ್ ಎಂಬ ಕೋಡ್ ವರ್ಡ್ ಅಡಿ ಈ ಸಂಪರ್ಕ ನಡೆದಿತ್ತು ಅಂತ ಗೊತ್ತಾಗಿದೆ. ಈಕೆ ವಿರುದ್ಧ ಇರುವಂತಹ ಪ್ರಮುಖ ಆರೋಪ ಏನು ಅಂದ್ರೆ ಭಾರತದಲ್ಲಿ ಇವಳು ಸೇನಾ ಅಥವಾ ರಕ್ಷಣಾ ಸಂಬಂಧಿತ ಸೆನ್ಸಿಟಿವ್ ಹಾಗೂ ಬಹಳ ಗೌಪ್ಯವಾದಂತಹ ಮಾಹಿತಿಗಳನ್ನ ಪಾಕಿಸ್ತಾನಕ್ಕೆ ಕೊಟ್ಟಿದ್ದಾಳೆ ಅಂತ ಗೊತ್ತಾಗಿದೆ. ಈ ಜ್ಯೋತಿ ಮಾತ್ರ ಅಲ್ಲ, ಇವ್ರ ಜೊತೆ ಇನ್ನೂ ಕೂಡ 5 ಜನರನ್ನ ಬಂಧಿಸಲಾಗಿದೆ. ವೀಕ್ಷಕರೇ, ಇದು ಒಬ್ಬ ವ್ಯಕ್ತಿ ಅಷ್ಟೇ ಅಲ್ಲ, ಇದು ಒಂದು ರೀತಿ ಚೈನ್ ನೆಟ್ವರ್ಕ್. ಇದರಲ್ಲಿ ಇನ್ನು ಯಾರೆಲ್ಲ ಭಾಗಿಯಾಗಿದ್ದಾರೆ ಅಂತ ಪೊಲೀಸರು ಹುಡುಕಾಟ ಮಾಡ್ತಿದ್ದಾರೆ. ಈಗ ಅರೆಸ್ಟ್ ಆಗಿರುವಂತಹ 5 ಜನ ನೇರವಾಗಿ ಪಾಕಿಸ್ತಾನದ ಇಂಟೆಲಿಜೆನ್ಸ್ ಆಪರೇಟಿವ್ಗಳೊಂದಿಗೆ ನೇರ ಸಂಪರ್ಕದಲ್ಲಿ ಇದ್ದವರು. ಈ ಒಂದು ಸುದ್ದಿ ಎಲ್ಲಾ ಕಡೆ ವೈರಲ್ ಆಗ್ತಿರುವಂತಹ ಸಮಯದಲ್ಲಿ ಸಾಕಷ್ಟು ಜನ ಪರ ವಿರೋಧದ ಚರ್ಚೆಯನ್ನ ಮಾಡ್ತಿದ್ದಾರೆ. ಆದ್ರೆ ಇದು ಸಾಮಾನ್ಯ ಸಂಗತಿ ಅಲ್ಲ, ಉಂಡ ಮನೆಗೆ ಕನ್ನ ಹಾಕುವಂತ ಕೆಲಸ ಇದು. ವೀಕ್ಷಕರೇ, ನಮ್ಮ ದೇಶದಲ್ಲಿ ಇನ್ಫ್ಲುಯೆನ್ಸರ್ಗಳನ್ನ ಕೋಟ್ಯಾಂತರ ಜನ ನಂಬ್ತಾರೆ, ಅವರನ್ನ ಇಷ್ಟಪಡ್ತಾರೆ, ಅವರನ್ನ ಪ್ರೀತಿ ಮಾಡ್ತಾರೆ ಮತ್ತು ಅವರನ್ನ ಫಾಲೋ ಮಾಡ್ತಾರೆ. ಆದ್ರೆ ಇವರು ಹಣಕ್ಕಾಗಿನೋ ಅಥವಾ ಲವ್ ಅಫೇರ್ಸ್ಗಳಿಗಾಗಿಯೋ ಭಾರತದ ಸೀಕ್ರೆಟ್ ಮಾಹಿತಿಗಳನ್ನ ಪಾಕಿಸ್ತಾನಕ್ಕೆ ಕೊಟ್ಟಿದ್ದಾರೆ. ಇದು ರಾಷ್ಟ್ರೀಯ ಭದ್ರತೆಗೆ ಎಷ್ಟು ದೊಡ್ಡ ಅಪಾಯ ಅಂತ ಅರ್ಥ ಮಾಡ್ಕೊಳ್ಬೇಕು. ವೀಕ್ಷಕರೇ, ಈ ಒಂದು ವಿಚಾರ ನಾವು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾದಂತ ವಿಚಾರನೆ ಸರಿ. ಇನ್ನು ಈಕೆ ತನ್ನ ಪರ್ಸನಲ್ ಪ್ರೊಫೈಲ್ ಅಲ್ಲಿ 100 ಜಾಗಗಳಿಗೆ ಹೋಗಿ ಟ್ರಾವೆಲ್ ಮಾಡಿ ವಿಡಿಯೋಗಳನ್ನ ಹಾಕಿದ್ದಾಳೆ. ಆದ್ರೆ ಆಕೆ ಪ್ರೊಫೈಲ್ ನಲ್ಲಿ ಹೈಲೈಟ್ ಏನು ಅಂದ್ರೆ ನಿರಂತರವಾಗಿ ಪಾಕಿಸ್ತಾನ ಎಂಬಾಸಿಯವರು ಇವರನ್ನ ಹಲವಾರು ಕಾರ್ಯಕ್ರಮಗಳಿಗೆ ಆಹ್ವಾನ ಮಾಡ್ತಿದ್ರು. ಪಾಕಿಸ್ತಾನ ಮಾತ್ರ ಅಲ್ಲ, ಇಡೀ ಭಾರತದಲ್ಲೇ ಎಲ್ಲಾ ಕಾನ್ಸುಲೇಟ್ಗಳು ಈ ರೀತಿಯ ಲೋಕಲ್ ಇನ್ಫ್ಲುಯೆನ್ಸರ್ಗಳನ್ನ ಕರೆದು
ಟೂರಿಸಂ ಅನ್ನ ಪ್ರಮೋಟ್ ಮಾಡ್ತಾರೆ. ಇವ್ರ ಮೂಲಕ ಜನರನ್ನ ಈ ದೇಶಕ್ಕೆ ಸೆಳೆಯುವ, ಈ ದೇಶದ ಉತ್ಪನ್ನಗಳನ್ನ ಖರೀದಿ ಮಾಡುವ, ಆರ್ಥಿಕವಾಗಿ ಬೆಂಬಲಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಪಾಕಿಸ್ತಾನ ಕೌನ್ಸಿಲೇಟ್ ಈ ರೀತಿಯಾಗಿ ಪದೇ ಪದೇ ಆಹ್ವಾನ ಕೊಡ್ತಿರೋದು ಸ್ವಲ್ಪ ವಿಚಿತ್ರ ಅಂತ ಅನ್ಸುತ್ತೆ. ಯಾಕೆಂದ್ರೆ ಭಾರತ ಮತ್ತು ಪಾಕಿಸ್ತಾನ ಸಂಬಂಧ ಅಷ್ಟೇನು ಸರಿಯಾಗಿಲ್ಲ. ಈ ಆಸ್ಟ್ರೇಲಿಯಾ, ಅಮೆರಿಕ, ರಷ್ಯಾ ಈ ರೀತಿ ಬೇರೆ ಬೇರೆ ದೇಶಗಳ ಜೊತೆ ಇದ್ದಂತ ಸಂಬಂಧ ಈ ಪಾಕಿಸ್ತಾನದ ಜೊತೆಗೆ ಇಲ್ಲ. ಆದ್ರೂ ಕೂಡ ಇವರು ನಿರಂತರವಾಗಿ ಅವಳನ್ನ ಪದೇ ಪದೇ ಆಹ್ವಾನ ಮಾಡಿದ್ದಾರೆ. ಅಲ್ಲಿನ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ಈ ಮಹಿಳೆ ಕಾಣಿಸಿಕೊಂಡಿದ್ದಾಳೆ. ವೀಕ್ಷಕರೇ, ಈ ಒಂದು ವಿಚಾರದಲ್ಲಿ ಸರ್ಕಾರ ಯಾವುದೇ ಅನುಮಾನ ಇಲ್ಲದೆ ಕಟ್ಟುನಿಟ್ಟಿನ ಕ್ರಮವನ್ನ ತಗೊಳ್ಬೇಕು. ಈ ಜಾಲ ಎಷ್ಟು ದೊಡ್ಡದಾಗಿದೆ ಎಂಬುದನ್ನ ತಿಳಿಬೇಕು. ಆಕೆ ವಿರುದ್ಧ ಅಧಿಕೃತ ರಹಸ್ಯ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು ನ್ಯಾಯಾಂಗ ಬಂಧನಕ್ಕೆ ಆಕೆಯನ್ನ ಒಪ್ಪಿಸಲಾಗಿದೆ. ಈಕೆ ವಿರುದ್ಧ ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ ಮತ್ತು ಭಾರತೀಯ ನ್ಯಾಯ ಸಂಹಿತೆ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಈಕೆಯನ್ನ ಸ್ಥಳೀಯ ಕೋರ್ಟ್ಗೆ ಹಾಜರುಪಡಿಸಲಾಗಿದ್ದು ನ್ಯಾಯಾಲಯ ಜ್ಯೋತಿಯನ್ನ 5 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಶಕೀರ್ ಮತ್ತು ರಾಣಾ ಶಹಬಾಜ್ ಎಂಬ ಇಬ್ಬರ ಜೊತೆ ಜ್ಯೋತಿ ಮಲ್ಹೋತ್ರಾ ವಾಟ್ಸ್ಆಪ್, ಟೆಲಿಗ್ರಾಮ್, ಸ್ನ್ಯಾಪ್ಚಾಟ್ಗಳಲ್ಲಿ ನಿರಂತರ ಸಂಪರ್ಕದಲ್ಲಿ ಇದ್ಲು ಅಂತ ಗೊತ್ತಾಗಿದೆ. ಭಾರತದಲ್ಲಿ ಸಾಮಾನ್ಯ ಮಹಿಳೆಯಂತೆ ಇರ್ತಾ ಇದ್ದಂತ ಆಕೆಗೆ ಪಾಕಿಸ್ತಾನಕ್ಕೆ ಹೋದ್ರೆ ವಿಐಪಿ ಟ್ರೀಟ್ಮೆಂಟ್ ಸಿಗ್ತಾ ಇತ್ತು. ಪಾಕಿಸ್ತಾನದಲ್ಲಿ ಪೊಲೀಸರ ರಕ್ಷಣೆ ಕೂಡ ಸಿಗ್ತಾ ಇತ್ತು. ಹೈ ಅಫಿಷಿಯಲ್ ಪಾರ್ಟಿಗಳಲ್ಲೂ ಕೂಡ ಈಕೆ ಭಾಗವಹಿಸ್ತಾ ಇದ್ಲು ಎಂಬುದು ತನಿಖೆಯಲ್ಲಿ ಗೊತ್ತಾಗಿದೆ. ಈಕೆ ಬರೀ ಪಾಕಿಸ್ತಾನ ಮಾತ್ರವಲ್ಲದೆ ನಮ್ಮ ದೇಶದ ವಿವಿಧ ಜಾಗಗಳು ಹಾಗೂ ಇಂಡೋನೇಷ್ಯಾ, ಚೀನಾ ಈ ರೀತಿ ಮುಂತಾದ ವಿದೇಶಗಳ ಪ್ರಯಾಣವನ್ನು ಕೂಡ ಮಾಡಿ ವ್ಲಾಗ್ ವಿಡಿಯೋಗಳನ್ನ ಶೂಟ್ ಮಾಡ್ಕೊಂಡಿದ್ದಾಳೆ. ಆದ್ರೆ ಇವೆಲ್ಲಕ್ಕಿಂತ ಪಾಕಿಸ್ತಾನದ ಪ್ರವಾಸದ ವಿಡಿಯೋಗಳು ತುಂಬಾ ಪ್ರಮುಖವಾಗಿವೆ. ಆಕೆ 2 ತಿಂಗಳ ಹಿಂದೆ ಅಷ್ಟೇ ಕೆಲ ವಿಡಿಯೋಗಳನ್ನ ಹಾಕಿದ್ದು ತನ್ನ ವ್ಲಾಗ್ಗಳ ಮೂಲಕ ಪಾಕಿಸ್ತಾನದ ಬಗ್ಗೆ ಒಳ್ಳೆಯ ವಿಷಯಗಳನ್ನ ತೋರಿಸೋದಕ್ಕೆ ಆಕೆ ಪ್ರಯತ್ನ ಪಟ್ಟಿದ್ದಾಳೆ. ಸಾಮಾಜಿಕ ಮಾಧ್ಯಮದಲ್ಲಿ ಆಕೆಗೆ ಇರುವಂತ ಪ್ರಭಾವದಿಂದ ವಿದೇಶಿ ಏಜೆಂಟರು ಆಕೆಯನ್ನ ಪ್ರಚಾರಕ್ಕಾಗಿ ಬಳಸಿಕೊಂಡ್ರು ಅಂತ ತನಿಖಾಧಿಕಾರಿಗಳು ಹೇಳಿದ್ದಾರೆ. ಈ ವಿಡಿಯೋಗಳಲ್ಲಿ ಆಕೆ ಅಠಾರಿ ವಾಘಾ ಗಡಿಯನ್ನ ದಾಟೋದು, ಲಾಹೋರ್ನ ಅನಾರ್ಕಲಿ ಬಜಾರ್ನಲ್ಲಿ ತಿರುಗಾಡೋದು, ಬಸ್ನಲ್ಲಿ ಪ್ರಯಾಣ ಮಾಡೋದು ಮತ್ತು ಪಾಕಿಸ್ತಾನದ ಅತಿ ದೊಡ್ಡ ಹಿಂದೂ ದೇವಾಲಯ ಆದಂತ ಕಟಾಸರಾಜ್ ದೇವಾಲಯಕ್ಕೆ ಭೇಟಿಯನ್ನ ಕೊಡೋದು, ಈ ರೀತಿ ಎಲ್ಲವನ್ನೂ ತೋರಿಸಿದ್ದಾಳೆ. ಇನ್ನು ತನ್ನ ಇನ್ಸ್ಟಾ ಖಾತೆಯಲ್ಲಿ ಇಷ್ಕ್ ಲಾಹೋರ್ ಅಂತ ಉರ್ದು ಭಾಷೆಯಲ್ಲಿ ಬರೆದಿದ್ದು ಇದು ಲಾಹೋರ್ ಪ್ರೀತಿ ಎಂಬ ಅರ್ಥದಲ್ಲಿದೆ. ಇನ್ನು ಪಾಕಿಸ್ತಾನದ ಆಹಾರದ ವಿಷಯಗಳ ಬಗ್ಗೆ ಈಕೆ ಹಂಚಿಕೊಂಡಿದ್ದು 2 ದೇಶಗಳ ಸಂಸ್ಕೃತಿಯನ್ನ ಈಕೆ ಹೋಲಿಕೆ ಮಾಡಿದ್ದಾಳೆ. ಒಟ್ಟನಿಕೆ ತನ್ನ ವಿಡಿಯೋಗಳಲ್ಲಿ ಪಾಕಿಸ್ತಾನದ ಬಗ್ಗೆ ಇದು ತುಂಬಾ ಒಳ್ಳೆ ದೇಶ, ಇಲ್ಲಿ ಯಾರು ಕೆಟ್ಟವರಿಲ್ಲ, ಈ ಪಾಕಿಸ್ತಾನ ಕೂಡ ಬೇರೆ ದೇಶಗಳಂತೆ ಸುಂದರವಾಗಿರುವಂತ ದೇಶ, ಇಲ್ಲಿ ಎಲ್ಲರೂ ಕೂಡ ನೆಮ್ಮದಿಯಿಂದ ಬದುಕ್ತಿದ್ದಾರೆ ಅನ್ನೋದನ್ನ ಆಕೆ ಪ್ರಮೋಟ್ ಮಾಡಿದ್ದಾಳೆ. ವೀಕ್ಷಕರೇ, ಹರಿಯಾಣ ಮೂಲದ ಈ ಜ್ಯೋತಿ ಮಾಡಿರೋದು ದೇಶದ್ರೋಹದ ಕೆಲಸ ಅಲ್ಲದೆ ಮತ್ತೇನೂ ಅಲ್ಲ. ನಮ್ಮ ಯೋಧರು ಗಡಿಯಲ್ಲಿ ಪ್ರಾಣದ ಹಂಗನ್ನ ತೊರೆದು ಹೋರಾಟ ಮಾಡ್ತಿರುವಾಗ ಹರಿಯಾಣ ಮೂಲದ ಈ ಜ್ಯೋತಿ ಪಾಕ್ನ ಪರ ಗೂಢಾಚಾರಿಕೆಯನ್ನ ನಡೆಸಿದ್ದಾಳೆ. ಇದು ಅಕ್ಷಮ್ಯ ದೇಶದ್ರೋಹದ ಕೆಲಸ. ಜುಜುಬಿ ಹಣಕ್ಕಾಗಿ ಕೆಲವರು ಸೈನ್ಯದ ರಹಸ್ಯ ಮಾಹಿತಿಗಳನ್ನ ಪಾಕ್ ಐಎಸ್ಐಗೆ ರವಾನಿಸಿ ನಮಕ್ ಹರಾಮ್ಗಳು ಅಂತ ಕರ್ಸ್ಕೊಂಡಿದ್ದಾರೆ. ಅಂತವರನ್ನ ಸೆರೆ ಹಿಡಿದು ಕೈ ಕಾಲುಗಳಿಗೆ ಬೇಡಿಯನ್ನ ಹಾಕಿ ಶರಪಂಜರದಲ್ಲಿಟ್ಟು ಗ್ರಿಲ್ ಅನ್ನ ಮಾಡ್ತಾ ಇದೆ. ಈ ಒಂದು ಪ್ರಕರಣದಲ್ಲಿ ಈ ಜ್ಯೋತಿ ಮಲ್ಹೋತ್ರಾ ಮಾಡಿರೋದು ತಪ್ಪು ಅಂತ ಸಾಬೀತಾದರೆ ಈಕೆಗೆ ಕಠಿಣ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಇನ್ನು ಈಕೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನ ಮೂಲಕ ತಿಳಿಸಿ. ನಮಸ್ಕಾರ.